ನಮಸ್ಕಾರ ಎಲ್ರಿಗೂ. ನಾವು ಇವತ್ತು ನಮ್ಮ ಚಾರಣ ಬೆಳಿಗ್ಗೆ 6 ಗಂಟೆಗೆ ಕಿನ್ನರ ಗುಹೆ ಕಡೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ನೋಡಿ, ಈ ಒಂದು ದಟ್ಟವಾದ ಕಾಡಿನ ಮಧ್ಯೆ ಕುರುಚಲು ಗಿಡದ ಬೆಳೆಗಳ ಮಧ್ಯೆ ನಾವು ಈ ಒಂದು ಮುಳ್ಳು ಬಿಡ್ತಾ ಇದ್ವು. ಆದರೂ ಕೂಡ ಇದರಲ್ಲಿ ಬೆಂಡಾಗಿ ಈ ಥರ ಹೋಗ್ತಾ ಇದ್ವಿ ಮುಂದೆ. ನೋಡಿರಿ, ಸ್ವಲ್ಪ ಮೇಲ್ಗಡೆ ಇದಾಯ್ತದೆ, ಮುಳ್ಳು ಮೇಲ್ಗಡೆ ಬಡಿಯುತ್ತೆ. ಆದರೂ ಈ ಒಂದು ಟ್ರೆಕ್ಕಿಂಗು ತುಂಬ ಚೆನ್ನಾಗಿರುತ್ತೆ. ಥ್ರಿಲ್ಲು ಈ ಥರ ಕಾಡು ಮೇಡುಗಳಲ್ಲಿ ಸುತ್ತೋದ್ರಿಂದ ಒಳ್ಳೆಯ ಗಾಳಿ, ಒಳ್ಳೆಯ ವಾತಾವರಣ ಸಿಗುತ್ತೆ. ಇಲ್ಲಿ ಮುಂದುಗಡೆ ನಮ್ಮ ಪ್ರಶಾಂತ್ ಅಣ್ಣ ಏನೋ ಬಗ್ಗಿ ಇದು ಮಾಡ್ತಿದ್ದಾರೆ. ಅದು ಏನಂತ ಕೇಳಿದಾಗ ಗುಲ್ಗಂಜಿ ಸಿಕ್ತು ಅಲ್ಲಿ. ಅಂದರೆ ಗುಲ್ಗಂಜಿ ನೋಡಿರಲ್ಲ, ಗುಲ್ಗಂಜಿ ಅಲ್ಲಿದ್ದವು, ಅದನ್ನ ತಗೊಂಡರು. ಈ ಥರ ಸುಮಾರು ನೋಡಿ, ಗಿಡ ಮರಗಳ ಮಧ್ಯೆ ನಿಮಗೆ ಒಳ್ಳೆಯ ವಾತಾವರಣ, ಒಳ್ಳೆಯ ಗಾಳಿ ಸಿಗುತ್ತೆ. ಒಳ್ಳೆಯ ಹೂವಿನ ಸುವಾಸನೆ. ಈ ಥರ ಬಂಡೆಗಳ ಕಲ್ಲುಗಳ ಮಧ್ಯೆ, ಈ ಒಂದು ಗಿಡ ಮರಗಳ ಮಧ್ಯೆ ನಮ್ಮ ಪಯಣ ಪ್ರತಿಯೊಂದು ವಾರದಲ್ಲೂ ಕೂಡ ಇರುತ್ತೆ. ಹೀಗೆ ಒಳ್ಳೆಯ ಗಾಳಿಯನ್ನು ಸೇವಿಸುತ್ತಾ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಾ ನಮ್ಮ ಪಯಣ ಸಾಗ್ತಾನೆ ಇರುತ್ತೆ. ಈ ಒಂದು ಸಿಟಿಯಲ್ಲಿ ಉತ್ತಮವಾದ ಗಾಳಿ ನಮಗೆ ಸಿಗೋಲ್ಲ. ಈ ಥರ ಬೆಟ್ಟ ಗುಡ್ಡಗಳಲ್ಲಿ ತಿರುಗುವ ಮಜನೇ ಬೇರೆ. ನಮ್ಮ ಪ್ರಶಾಂತಣ್ಣ ಸುಮಾರು ಬೆಟ್ಟಗಳಲ್ಲಿ ನಮ್ಮ ದುರ್ಗದ ಸುತ್ತಮುತ್ತ ಸುಮಾರು ಸ್ಥಳಗಳನ್ನು ಕೂಡ ನೋಡಿದ್ದಾರೆ. ನೋಡಿ, ಇಲ್ಲಿ ಏನು ನೋಡ್ತಾ ಇದ್ರೆ, ಇಲ್ಲಿ ಒಂದು ನೀರಿನ ವ್ಯವಸ್ಥೆ ಕೂಡ ಇದೆ. ಬಂಡೆಗಳ ಮೇಲೆ ಈ ಥರ ನಾವು ಚಿಕ್ಕವರಿದ್ದಾಗ ಹೊಲಗಳಲ್ಲಿ ಕೆಲಸ ಮಾಡುವಾಗ ಈ ಥರ ನೀರನ್ನು ಎಲ್ಲರೂ ಕುಡಿದಿರ್ತೀವಿ ಸರ್ವೇ ಸಾಮಾನ್ಯವಾಗಿ. ಇದು ಒಂದು ನಮ್ಮ ಚಂದ್ರವಳ್ಳಿಯ ಮುಂಭಾಗದಲ್ಲಿ ದೌಳಪ್ಪನ ಗುಡ್ಡ ಏನು ಬರುತ್ತೆ, ಆ ದೌಳಪ್ಪನ ಗುಡ್ಡದ ಎಡಭಾಗದಲ್ಲಿ ಒಂದು ದೋಣಿ ಇದೆ. ಇಲ್ಲಿ ಸುಮಾರು 3-4 ಕಡೆ ಈ ಥರ ವಾಟರ್ ಸೋರ್ಸ್ ಇದೆ. ಇಲ್ಲಿ ಕುರಿ ಕಾಯೋರು ಮತ್ತು ದನ ಕಾಯೋರು ಮತ್ತು ಈ ಥರ ಟ್ರೆಕ್ಕಿಂಗ್ ಬರೋರು ಎಲ್ಲರೂ ಕೂಡ ಈ ಒಂದು ನೀರನ್ನು ಕುಡಿತಾಯಿದ್ರು. ನಾವು ಕೂಡ ಚಿಕ್ಕವರಿದ್ದಾಗ ಕುಡಿದಿದ್ದೀವಿ. ಅದನ್ನೇ ನಮ್ಮ ಪ್ರಶಾಂತ್ ಅಣ್ಣ ಇಲ್ಲಿ ಹೇಳ್ತಿರೋದು. ಹಾಯ್ ಫ್ರೆಂಡ್ಸ್, ನಾನು ವಿಜಯಕಲಾ ಜಗ್ಲೂರ್. ಹಾಗೆ ನಮ್ಮೊಟ್ಟಿಗೆ ಗುರುವರಂತೂ ಯಾವಾಗಲೂ ಇರ್ತಾರೆ. ಹಾಗೆ ಶ್ರೀಕಾಂತ್ ಇದ್ದಾರೆ, ಪ್ರಶಾಂತ್ ಅಣ್ಣ ಇದ್ದಾರೆ. ಅವರು ಬೆಂಗಳೂರಿಂದ ಬಂದಿರೋರಂತೆ. ಓಕೆ, ಅವ್ರದ್ದು ಪರಿಚಯ ನನಗೆ ಇನ್ನೂ ಸರಿಯಾಗಿ ಆಗಿಲ್ಲ, ಮತ್ತೆ ಮಾಡಿಸ್ತೇನೆ ನಾನು. ನೋಡಿ, ಇವರೆಲ್ಲರೂ ಕೂಡ ಇವತ್ತು ಚಾರಣ ಮಾಡಬೇಕು ಅಂತ ಬಂದಿದ್ದಾರೆ. ಏನೋ ಒಂದು ಸಂತೋಷ ರೀ, ಇಂಥ ಹಸಿರಿನ ಮಧ್ಯೆ ನಾವಿರುವಂಥದ್ದು, ಈ ಗಾಳಿ, ಈ ಪರಿಸರ, ಆ ಗುಡ್ಡ ಕಲ್ಲುಗಳು ನಿಜವಾಗ್ಲೂ ಮನಸ್ಸಿಗೆ ಆಹ್ಲಾದವನ್ನ ಕೊಡುವಂಥ ಒಂದು ಸ್ಥಳ. ಹೇಳಿದ್ರಾಗ್ಲೇ ಪ್ರಶಾಂತ್ ಅಣ್ಣ ಅಲ್ಲಿ ಜೇನೆಲ್ಲ ಕಾಣಿಸ್ತಾ ಇದೆ ಅಂತ ಹೇಳಿ, ಆ ಜೇನು ಗೂಡುಗಳು ಏನಾದ್ರೂ ನಾವು ತೊಂದರೆ ಕೊಟ್ಟು, ಆ ಜೇನು ಹುಡುಗಳು ಏನಾದ್ರೂ ಎದ್ದೇನಾದ್ರೂ ಸೌಂಡ್ ಮಾಡ್ತು ಅಂತ ಹೇಳಿದ್ರೆ, ಒಂದು ಹೆಲಿಕಾಪ್ಟರ್ ಬಂದು ನಿಂತ್ಕೊಂಡಿದೆ ಅನ್ನುವಷ್ಟು ಸೌಂಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೆಳಗಡೆ ಇನ್ನೊಂದು ವಿಡಿಯೋ ನಾನು ಆಗ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ, ತೋರಿಸ್ತೇನೆ ನಾನು ನಿಮಗೆ. ಅಲ್ಲಿ ಏನು ಅಂತ ಹೇಳಿದ್ರೆ, ನೀರು ಯಾವಾಗ್ಲೂ ಇರುವಂಥದ್ದು. ಪ್ರಶಾಂತ್ ಅಣ್ಣ ಮತ್ತೊಂದ್ಸರಿ ಹೇಳ್ತಾರೆ, ಇಲ್ಲಿಗೆ ಏನಾದ್ರು ದನ ಕಾಯ್ಲಿಕ್ಕೆ ಬರುವಂಥವ್ರು ಅಥವಾ ಕುರಿ ಮೇಯಿಸ್ಕೊಂಡು ಬರುವಂಥವ್ರು ಅಥವಾ ಇನ್ಯಾರೇ ಇಲ್ಲಿಗೆ ಚಾರಣಕ್ಕೆ ಅಂತ ಬಂದಂಥವ್ರು ಅಲ್ಲಿಯ ನೀರನ್ನ ಕುಡಿದು ಮುಂದೆ ಸಾಗ್ತಾ ಇದ್ರು ಅನ್ನುವಂಥದ್ದು. ಅಂದ್ರೆ ಬಾಯಾರಿಕೆಯನ್ನ ನೀಗಿಸ್ಕೊಳ್ಳಿಕ್ಕೆ ಇದೊಂದು ಸ್ಥಳ ಆಗಿತ್ತು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನೋಡಿ, ಎಷ್ಟು ದೊಡ್ಡ ಬಂಡೆ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಮ್ಮ ಶ್ರೀಕಾಂತ್ ಅವರಂತೂ ಯಾವಾಗ್ಲೂ ಹೇಳ್ತಿರ್ತಾರೆ, ಮಲ್ಗೋ ರೀತಿ ಕಲ್ಲು ಹಾಸಿಗೆಯನ್ನ ಹಾಸ್ಬಿಟ್ಟಿದೆ ಅಂತ ಹೇಳಿ. ಎಷ್ಟು ಚಂದದ ಪರಿಸರ ನೋಡಿ. ಅಲ್ಲಿ ಬಿಸಿಲಿನ ವಾತಾವರಣ, ನಾವು ನಿಂತಿರುವಲ್ಲಿ ಮೋಡ ಮಂಜುಗಟ್ಟಿರೋ ರೀತಿಯಲ್ಲಿ ಇವತ್ತು ಕಾಣ್ತಾ ಇದ್ದೇವೆ. ನಿಜವಾಗ್ಲೂ ಈ ಕಡೆ ಪಕ್ಕದಲ್ಲಿ ಧವಳಪ್ಪನ ಗುಡ್ಡ ನಿಮ್ಗಾಗ್ಲೇ ತೋರಿಸ್ದೆ. ಎಷ್ಟು ಚೆನ್ನಾಗಿದೆ ಪರಿಸರ ಅಂತ ಹೇಳಿದ್ರೆ, ಹೇಗ್ರಿ ಹೇಳೋದು ನಮ್ಮ ಚಿತ್ರದುರ್ಗನ ಬರನಾಡು ಅಂತ ಹೇಳಿ? ನೋ, ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಚಿತ್ರದುರ್ಗ ಕರ್ನಾಟಕದ ಊಟಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ.
ಇಷ್ಟೊತ್ತು ನೀವು ವಿಡಿಯೋ ನೋಡಿದ್ದೀರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹೇಗನ್ನಿಸ್ತು ಈ ಸ್ಥಳಗಳು? ನೀವು ಕೂಡ ಚಿತ್ರದುರ್ಗಕ್ಕೆ ಬನ್ನಿ. ಮೇಲ್ಗಡೆ ಕಲ್ಲು ಕಾಣ್ತಾ ಇದೆ, ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಬ್ರೆಡ್ ಅನ್ನ ಸ್ಲೈಸ್ ಮಾಡ್ತಾರೆ, ಆ ರೀತಿಯಾಗಿ ಕಟ್ಟಾಗಿರುವಂತಹ ಬಂಡೆಗಳು. ಅದೆಷ್ಟು ಪ್ರಕೃತಿಯಲ್ಲಿ ವಿಸ್ಮಯಗಳನ್ನು ನಾವು ಕಾಣ್ತೀವಿ ಅನ್ನುವಂಥದ್ದು ನಿಜಕ್ಕೂ ಖುಷಿ ಆಗುತ್ತೆ. ಇದೆಲ್ಲ ಹೇಗೆ ಸಾಧ್ಯವಾಯಿತು ಅನ್ನುವಂಥದ್ದು, ಮನುಷ್ಯರು ಕಟ್ ಮಾಡಿದಾಗ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಈ ಬಂಡೆ ಕಲ್ಲುಗಳನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಆಚೆ ಕಡೆ ಕೂಡ ಆ ರೌಂಡ್ ಬಂಡೆಗಳನ್ನು ಕೂಡ ಅದು ಕೂಡ ಸ್ಲೈಸಸ್ ಆಗಿ ಕಾಣ್ತಾ ಇದೆ. ಅದೆಷ್ಟು ಚಂದ ಇದೆ. ಬ್ರೆಡ್ ಬಂಡೆ. ಇವತ್ತು ಕಿನ್ನರ ಗುಹೆಗೆ ಹೋಗ್ತೇವೆ ಅಂತ ಹೇಳಿ ಇದೊಂದು ಬಂಡೆ ಯಾವಾಗ್ಲೂ ತೋರಿಸ್ತಾ ಇರ್ತವೆ. ಧವಳಪ್ಪನ ಗುಡ್ಡದ ಹತ್ರ ಇರುವಂತ ಈ ಬಂಡೆಯನ್ನ ನಾವು ಯಾವಾಗ್ಲೂ ತೋರಿಸ್ತಾ ಇರ್ತೇವೆ. ಈ ಬಂಡೆ ಅದೆಷ್ಟು ಚಿತ್ರದುರ್ಗಕ್ಕೆ ಅಂಟಿಕೊಂಡಿದೆ ಅಂತ ಹೇಳಿದ್ರೆ, ಚಿತ್ರದುರ್ಗವನ್ನ ಚಿತ್ರಕಲ್ ದುರ್ಗ, ಚಿತ್ತಲ್ ದುರ್ಗ ಅಂತ ಹೇಳಿ ಕರೀತಾರೆ. ಕೊನೆಗೆ ಅದು ಚಿತ್ರದುರ್ಗ ಆಗಿದೆ. ಇಂತಹ ಚಿತ್ರದುರ್ಗ ಆಗಿರೋದಕ್ಕೆ ಕಾರಣ ಈ ಚಿತ್ತಕಲ್ಲು ಅನ್ನುವಂತ ಈ ಕಲ್ಲಿನ ಬಗ್ಗೆ ಇರಬಹುದು ಅಂತ ನಾನು ಭಾವಿಸ್ತೀನಿ. ಚಿತ್ತಕಲ್ಲು ಎಷ್ಟು ಚೆನ್ನಾಗಿದೆ ನೋಡ್ರಿ. ಚಿತ್ರ ಏನು ಹಳೆಗನ್ನಡ ಇತ್ತಲ್ಲ, ಅದು ಒಂದಷ್ಟು ಗ್ರಾಮ್ಯ ಭಾಷೆಯಾಗಿ ಚಿತ್ತಕಲ್ಲು ಅಂತ ಇರಬಹುದು ಅಂತ ನಾನು ಭಾವಿಸ್ತೇನೆ. ಸುಂದರವಾದಂತಹ ಕಲ್ಲು ರೀ. ಎಲ್ಲರೂ ಎಲ್ಲೋ ಒಂದಿಷ್ಟು ದೂರ ಹೋಗಿ ಬಂದು ಇಲ್ಲಿ ಬಂದು ನಿಂತ್ಕೊಂಡು ನಿಜವಾಗ್ಲೂ ಕುತ್ಕೊಂಡು ಆರಾಮಾಗಿ ಮಲಗಿ ಕೂಡ ರೆಸ್ಟ್ ಮಾಡುವಂತಹ ಜಾಗ ಇದು. ನೀರು ಕೂಡ ಇದೆ, ಇಲ್ಲಿಯ ನೀರನ್ನು ಕೂಡ ಕುಡಿತಾರೆ. ಈ ಹಿಂದೆ ಶ್ರೀಕಾಂತ್ ಅವರು ನೀರು ಕುಡಿದಿದ್ದನ್ನು ಫೋಟೋ ಅಪ್ಲೋಡ್ ಮಾಡಿದ್ದಾರೆ, ನೀವೆಲ್ಲ ನೋಡಿರ್ತೀರಿ ಅಂತ ಭಾವಿಸ್ತೇನೆ. ಎಷ್ಟು ಚಂದದ ಪರಿಸರ ಇಲ್ಲಿದೆ ಅಂತ ಹೇಳಿದ್ರೆ, ಆ ಮೋಡಗಳು ಆ ಗುಡ್ಡದ ಕಲ್ಲುಗಳಿಗೆ ಮುತ್ತು ಕೊಟ್ಟು ಹೋಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾವು ಮುಂದೆ ತೋರಿಸ್ತೇವೆ ಅದನ್ನ. ಇಲ್ಲಿ ಇಷ್ಟು ದೂರಕ್ಕೆ ಅದು ಕಾಣದೇ ಇರ್ಬೋದು, ಆದ್ರೆ ತುಂಬಾ ಫಾಗ್ ಅಂತ ಕರಿತೀರಲ್ಲ, ಊಟಿಯಲ್ಲಿ ನೋಡೋದನ್ನ ಇಲ್ಲೂ ಕೂಡ ನೋಡ್ಬಹುದು ರೀ. ಅದಕ್ಕೆ ಕರ್ನಾಟಕದ ಊಟಿ ಅಂತ ಹೇಳಿ ಚಿತ್ರದುರ್ಗವನ್ನ ಕರೀತಾರೆ. ಎಲ್ರಿಗೂ ಖುಷಿ ಆಯ್ತು ಅಂತ ನಾನು ಭಾವಿಸ್ತೇನೆ.